ಇನ್ನೂ ಮುಟ್ಟು ನಿಂತಿಲ್ವಾ? ಸುಮ್ಮನಿರೋದ್ರಿಂದ ಸಮಸ್ಯೆ ಬಗೆಹರಿಯೋಲ್ಲ ದೀಪ್ತಿ. ಅದಕ್ಕೆ ಪರಿಹಾರ ಸಿಗೋಲ್ಲ. ನಿನ್ಗೂ ಗೊತ್ತು, ನಿನ್ಗೆ ಏನಾಗ್ತಿದೆಯೋ ಅದು ನಾರ್ಮಲ್ ಅಲ್ಲ ಅಂತ. ಎಲ್ಲ ನಾರ್ಮಲ್ ಇದೆ, ಎಲ್ಲ ಸರಿ ಇದೆ. ಹೌದಾ? 9 ದಿನದಿಂದ ಮುಟ್ಟಿನ ರಕ್ತಸ್ರಾವ ಆಗೋದು ನಾರ್ಮಲಾ? ಅರೆ, 2-3 ತಿಂಗಳಿಂದ ಅಷ್ಟೇ ಹೀಗಾಗ್ತಿದೆ. ಕೆಲವೊಮ್ಮೆ ಆಗುತ್ತೆ. ಇದು ನಾರ್ಮಲ್ ಅಲ್ವಾ? ಮತ್ತು ಗುಪ್ತಾಂಗದಿಂದ ದುರ್ವಾಸನೆಯ ಸ್ರಾವ, ಇದು ಮಾಮೂಲಿ ಇನ್ಫೆಕ್ಷನ್ ಇರಬಹುದು. ಎಲ್ಲ ನಾರ್ಮಲ್ ಇದೆ. ಇತ್ತೀಚೆಗೆ ಕಪಿಲ್ ಜೊತೆ ದೈಹಿಕ ಸಂಬಂಧದ ನಂತರ ಏನಾಗ್ತಿದೆ ಅದು, ಪ್ರತಿ ಬಾರಿ ದೈಹಿಕ ಸಂಬಂಧದ ನಂತರ ನೋವು ಮತ್ತು ರಕ್ತಸ್ರಾವ ಆಗೋದು. ಈಗ ಹೇಳು, ಇದು ಕೂಡ ನಾರ್ಮಲಾ? ಅಷ್ಟೇನು ದೊಡ್ಡ ಸಮಸ್ಯೆ ಏನೂ ಅಲ್ಲ. ಇರಬಹುದು ಏನಾದ್ರೂ ಕಾರಣ. ಮತ್ತು ನಾರ್ಮಲ್ ಆಗಿರೋಕೆ ಯಾಕೆ ಸಾಧ್ಯವಿಲ್ಲ? ನಾರ್ಮಲೇ ಇದು. ಎಲ್ಲ ನಾರ್ಮಲ್. ಎಲ್ಲವೂ ನಾರ್ಮಲ್ ಆಗಿದ್ರೆ ನೀನ್ ಯಾಕೆ ಎಷ್ಟು ಮೆತ್ತಗೆ ಮಾತಾಡ್ತಿದ್ಯಾ? ನೀನ್ ಈ ರೀತಿ ನನ್ನ ತಲೆಗೆ ತುಂಬಿಸೋದು ನಿಲ್ಸು ಪ್ಲೀಸ್. ನನ್ಗೆ ಏನೂ ಆಗಿಲ್ಲ. ಇಷ್ಟು ದಿನಗಳ ನಂತರ ಸಂಡೇ ಒಟ್ಟಿಗೆ ಎಂಜಾಯ್ ಮಾಡೋದು ನಿನ್ಗೆ ನೋಡಕ್ಕಾಗಲ್ವಾ? ದೀಪ್ತಿ, ಇದು ನೀನಲ್ಲ, ನಿನ್ನ ಭಯ ಮಾತ್ನಾಡ್ತಿದೆ. ನಿನ್ ಬಗ್ಗೆಗಲ್ಲ, ನಿನ್ನ ಫ್ಯಾಮಿಲಿ ಬಗ್ಗೆ ಯೋಚಿಸು. ನಿನ್ಗೆ ಏನಾದ್ರೂ ಆದ್ರೆ ಅವ್ರಿಗ್ಯಾರಿದ್ದಾರೆ? ಯೋಚಿಸಿದ್ಯಾ? ದೀಪ್ತಿ, 3 ತಿಂಗಳಾಗ್ತಾ ಬಂತು. ನಿನ್ನ ಈ ಲಕ್ಷಣಗಳು ವಾಸಿಯಾಗೋದು ಬಿಡು, ಕಡಿಮೆ ಕೂಡ ಆಗ್ತಿಲ್ಲ. ಲಕ್ಷಣ ಕಡಿಮೆ ಆಗ್ತಿಲ್ಲ ಅಂತ ಗೊತ್ತು, ನಿಜವಾಗ್ಲೂ ಗಂಭೀರ ಕಾಯಿಲೆ ಅಂತ ಗೊತ್ತಾದ್ರೆ ಎಲ್ರೂ ತುಂಬಾ ಚಿಂತೆಗೊಳಗಾಗ್ಬೋದು. ಜೊತೆಗೆ ಸಿಕ್ಕಾಪಟ್ಟೆ ಖರ್ಚಾಗ್ಬಹುದು. ನನ್ಗೇನಾದ್ರೂ ಆಗ್ಬಿಟ್ರೆ ನನ್ನ ಕುಟುಂಬ, ನನ್ನ ಮಕ್ಕಳು, ನನಗೆ ಯೋಚಿಸೋದಕ್ಕೂ. ಯೋಚಿಸ್ಬೇಡ, ಮಾಡು. ಲಕ್ಷಣಗಳು ಕಾಯಿಲೆಯಾಗಿ ಬದಲಾಗುವುದನ್ನು ನಿಲ್ಸು. ಸಮಯಕ್ಕೆ ಸರಿಯಾಗಿ ನೀನು ಪರೀಕ್ಷಿಸಿಕೋ. ಈ ಅಸಾಮಾನ್ಯ ಲಕ್ಷಣಗಳನ್ನು ನಿನ್ನಿಂದ ಮತ್ತು ನಿಮ್ಮವರಿಂದ ಮರೆಮಾಡ್ಬೇಡ. ನೀವು ಕೂಡ ದೈಹಿಕ ಸಂಪರ್ಕದ ನಂತರ ನೋವು ಮತ್ತು ರಕ್ತಸ್ರಾವ, ಅಸಹಜ ರಕ್ತಸ್ರಾವ ಮತ್ತು ಗುಪ್ತಾಂಗದಿಂದ ದುರ್ವಾಸನೆ ಬೀರುವ ನೀರಿನ ಸ್ರಾವದ ಲಕ್ಷಣದಿಂದ ಬಳಲುತ್ತಿದ್ರೆ ಹಿಂಜರಿಬೇಡಿ, ಭಯಪಡಬೇಡಿ. ನಿಮ್ಮ ಮಾತನ್ನು ಕೇಳಿ. ಇನ್ನೊಂದು ವಿಷಯ, ಗರ್ಭಕೋಶದ ಬಾಹ್ಯ ಕ್ಯಾನ್ಸರ್ ಪರೀಕ್ಷೆ ಮಾಡಿಸಲು ಲಕ್ಷಣಕ್ಕಾಗಿ ಕಾಯಬೇಡಿ. 30 ರಿಂದ 65 ವಯಸ್ಸಿನವರಾಗಿದ್ರೆ ನೀವು ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಪರೀಕ್ಷಿಸಿದ್ರೆ ಗರ್ಭಕೋಶದ ಬಾಹ್ಯ ಕ್ಯಾನ್ಸರ್ ಅನ್ನು ಗೆಲ್ಲಬಹುದು. ಭಾರತದಲ್ಲಿ ಪ್ರತಿ ಗಂಟೆಗೆ 9 ಮಹಿಳೆಯರು ಗರ್ಭಕೋಶ ಬಾಯಿಯ ಕ್ಯಾನ್ಸರ್ನಿಂದಾಗಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಪ್ರಪಂಚದಾದ್ಯಂತ ಭಾರತದಲ್ಲಿ ಅತಿ ಹೆಚ್ಚು ಗರ್ಭಕೋಶ ಬಾಯಿಯ ಕ್ಯಾನ್ಸರ್ನಿಂದ ಸಾವು ಸಂಭವಿಸುತ್ತಿದೆ. ಆರಂಭದಲ್ಲೇ ರೋಗ ಲಕ್ಷಣದ ತಪಾಸಣೆ ಮಾಡಿಸುವ ಮೂಲಕ 95% ಮಹಿಳೆಯರು ಈ ರೋಗವನ್ನು ಸೋಲಿಸಿದ್ದಾರೆ.